ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜಿ ಜಿಎಚ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ರಿನ್ಯೂವಬಲ್ ಎನರ್ಜಿ ಬಗ್ಗೆ ಮಾತಾಡ್ತೀನಿ. ರಿನ್ಯೂವಬಲ್ ಎನರ್ಜಿ ಅಂದರೆ ನಮಗೆ ಗೊತ್ತಿದೆ, ಯಾವ ಎನರ್ಜಿ ಗಾಡ್ ಗಿಫ್ಟೆಡ್ ಆ್ಯಂಡ್ ವಿ ಕ್ಯಾನ್ ಯೂಸ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಅನ್ಲಿಮಿಟೆಡ್ಲಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ರಿನ್ಯೂವಬಲ್ ಎನರ್ಜಿ ಅಂತ. ಓಕೆ, ಸೊ ಇದು ನ್ಯಾಚುರಲ್ ಆಗಿ ಬರುತ್ತೆ, ಲೈಕ್ ಸನ್ ಲೈಟ್, ವಿಂಡ್ ಅಲ್ವಾ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಎನರ್ಜೀಸ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಅದನ್ನೇ ನಾವು ರಿನ್ಯೂವಬಲ್ ಎನರ್ಜಿ ಅಂತ ಹೇಳುವಂಥದ್ದು. ಸೊ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ UGC NET KCETಗೆ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಎಸ್ಪೆಷಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನ ಕೇಳ್ತಾರೆ. ಸೊ ಫಸ್ಟ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸಲ್ಲಿ ಫಸ್ಟ್ ಒನ್ ಈಸ್ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದರೆ ನಿಮಗೆ ಗೊತ್ತಿದೆ, ಸೂರ್ಯನ ರೇಡಿಯೇಷನಿಂದ ಕ್ರಿಯೇಟ್ ಆಗುವಂಥದ್ದನ್ನು ನಾವು ಸೋಲಾರ್ ಎನರ್ಜಿ ಅಂತ ಹೇಳ್ತೀವಿ. ಸೋಲಾರ್ ಎನರ್ಜಿನಲ್ಲಿ 2 ಮೆಥಡ್ಸ್ ಆರ್ ಕೀ ಟೆಕ್ನಾಲಜೀಸ್ ಅಂತ ಇದೆ. ಫಸ್ಟ್ ಒನ್ ಈಸ್ ದಟ್ ಫೋಟೋ ವಾಲ್ಟೈಕ್ ಆರ್ ಸೋಲಾರ್ ಫೋಟೋ ವಾಲ್ಟೈಕ್ ಅಂತ ಹೇಳ್ತೀವಿ. ಇದು ಯೂಶಲಿ ಏನಾಗುತ್ತೆ ನೋಡಿ, ಈಗ ನಮ್ಮ ಮನೆಗಳ ಮೇಲೆ ನಾವು ಸೋಲಾರ್ ಪ್ಯಾನಲ್ಸ್ನ ಹಾಕಿಸ್ಕೊಳ್ತೀವಿ. ಆ ಸೋಲಾರ್ ಪ್ಯಾನಲ್ಸ್ ಏನಿದೆ ಅದು ಸಿಲಿಕಾನ್ ಸೆಲ್ಸ್ ಅಂತಲೂ ಹೇಳ್ತೀವಿ ನಾವು. ಆ ಸಿಲಿಕಾನ್ ಸೆಲ್ಸ್ ಆರ್ ಸೋಲಾರ್ ಪ್ಯಾನಲ್ಸ್ಗಳಿಂದ ಮೇಲೆ ಸನ್ಲೈಟ್ ಬಿದ್ದಾಗ ಅದೇನಾಗುತ್ತೆ ಅಂದರೆ ಸನ್ಲೈಟ್ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಫೋಟೋ ವಾಲ್ಟೈಕ್ ಅಂತ ಹೇಳ್ತೀವಿ. ನೆನಪಿರಲಿ, ಸೋಲಾರ್ ಫೋಟೋ ವಾಲ್ಟೈಕ್, ಈಗ ನೆನಪಿಟ್ಕೊಳ್ಳಿ, ಸೋಲಾರ್ ಪ್ಯಾನಲ್ಸ್ ಅಂತ. ನೆಕ್ಸ್ಟ್ ಸೋಲಾರ್ ಥರ್ಮಲಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ನಾವು ಫ್ಲೂಯಿಡ್ನ ಬಿಸಿ ಮಾಡಬೇಕು, ಅಥವಾ ಏನಾದರೂ ಸ್ಟೀಮ್ ಕ್ರಿಯೇಟ್ ಮಾಡಬೇಕು, ಅಥವಾ ಒಂದು ಟರ್ಬೈನ್ನ ರನ್ ಮಾಡಬೇಕು ಅಂದರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಸೋಲಾರ್ ಪ್ಯಾನಲ್ಸ್ ಅವರು ಮಿರರ್ಸನ್ನು ಯೂಸ್ ಮಾಡ್ತಾರೆ. ಮಿರರ್ಸ್ ಮೇಲೆ ಸನ್ಲೈಟ್ ಬಿದ್ದಾಗ ಅದು ಫ್ಲೂಯಿಡ್ನ ಹೀಟ್ ಮಾಡುತ್ತೆ, ಸ್ಟೀಮ್ ಕ್ರಿಯೇಟ್ ಮಾಡುತ್ತೆ, ಟರ್ಬೈನ್ನ ರನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಸೋಲಾರ್ ಎನರ್ಜಿ ಬಗ್ಗೆ. ಸೋಲಾರ್ ಎನರ್ಜಿನಲ್ಲಿ ಕೀ ಟೆಕ್ನಾಲಜೀಸ್ ಯಾವ್ದ್ಯಾವುದು? ಫೋಟೋ ವಾಲ್ಟೈಕ್ ಆ್ಯಂಡ್ ಸೋಲಾರ್ ಥರ್ಮಲ್. ನೆಕ್ಸ್ಟು ಅದಾದ ನಂತರ ಸೋಲಾರ್ ಎನರ್ಜಿನಲ್ಲಿ ನಮಗೆ ಗೊತ್ತಿರಬೇಕಾಗಿರೋದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್. ಇದೊಂದು ಅಗ್ರಿಮೆಂಟು ಏನನ್ನು ಕಾನ್ಸಂಟ್ರೇಟ್ ಮಾಡುತ್ತೆ? ಇದು 2015 ಪ್ಯಾರಿಸಲ್ಲಿ ಆದಂಥ ಒಂದು ಅಗ್ರಿಮೆಂಟ್. UN ಕ್ಲೈಮ್ಯಾಟಿಕ್ ಚೇಂಜ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ ನಾವು. UN ಕ್ಲೈಮ್ಯಾಟಿಕ್ ಚೇಂಜ್ ಕಾನ್ಫರೆನ್ಸ್ ಇನ್ ಪ್ಯಾರಿಸ್. ಸೊ ಅದಕ್ಕೋಸ್ಕರ ಇದನ್ನು COP21 ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನು ಇಂಡಿಯಾ ಆ್ಯಂಡ್ ಫ್ರಾನ್ಸ್, ಇಲ್ಲೇ ಕೊಟ್ಟಿದ್ರಲ್ಲ, ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಜೊತೆಗೂಡಿ UN ಕ್ಲೈಮ್ಯಾಟಿಕ್ ಚೇಂಜ್ ಕಾನ್ಫರೆನ್ಸ್ ಅಂತ ಮಾಡಿ COP21 ಅಂತ ಪ್ಯಾರಿಸ್ನಲ್ಲಿ 2015 ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನ ಸೈನ್ ಮಾಡ್ತಾರೆ. ಇದು ಹೆಡ್ ಕ್ವಾರ್ಟರ್ಡ್ ಆಗಿರೋದು ಗುರುಗ್ರಾಮ್, ಹರಿಯಾಣದಲ್ಲಿ. ನೆನಪಿರ್ಬೇಕು ನಮಗೆ, NETನಲ್ಲಿ ಕೇಳ್ಬೋದು. ಯಾಕಂದರೆ ಇದು ಇಂಡಿಯಾ ಆ್ಯಂಡ್ ಫ್ರಾನ್ಸ್ 2015 COP21. ಕಾಪ್ ಅಂದರೆ UN ಅಂದರೆ ಯುನೈಟೆಡ್ ನೇಷನ್ ಕ್ಲೈಮ್ಯಾಟಿಕ್ ಚೇಂಜ್ ಕಾನ್ಫರೆನ್ಸ್. ಹೆಡ್ ಕ್ವಾರ್ಟರ್ಡ್ ಇನ್ ಗುರುಗ್ರಾಮ್, ಹರಿಯಾಣ. ಮೆಂಬರ್ಸ್ ಈಗ ಅವ್ರು ಸ್ಟಾರ್ಟ್ ಮಾಡಿದಾಗ ಅವ್ರು ಇಬ್ಬರಿದ್ದರು, ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಈಗ ಇಟ್ ಈಸ್ ಓಪನ್ ಟು ಆಲ್ ದ ಮೆಂಬರ್ ಸ್ಟೇಟ್ಸ್. ಯಾವ ದೇಶ ಬೇಕಾದರೂ ಇದರಲ್ಲಿ ಜಾಯ್ನ್ ಆಗ್ಬಾರ್ದು. ಮೊದಲು ಆ್ಯಕ್ಚುಲಿ ಏನಾಗ್ತಾಯಿತ್ತು ಅಂದರೆ, ಇದನ್ನು ಓಪನ್ ಮಾಡಿದಾಗ ಮೇಜರ್ಲಿ ಸನ್ಶೈನ್ ಕಂಟ್ರೀಸ್ ಅಂತ ಹೇಳ್ತೀವಿ ನಾವು. ಸನ್ಶೈನ್ ಕಂಟ್ರೀಸ್ ಅಂತ ಅಂದರೆ ಯಾವ ಕಂಟ್ರೀಸು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಗೊತ್ತಲ್ಲ ನಿಮಗೆ. ನಮ್ಮ ಅರ್ತ್ ಮಧ್ಯ 2 ಲೈನ್ ಕ್ರಾಸ್ ಆಗುತ್ತೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ. ಆ 2 ಲೈನ್ಸ್ಗಳ ಮಧ್ಯ ಯಾವ್ಯಾವ ದೇಶಗಳು ಬೀಳ್ತಾ ಇತ್ತೋ ಅಂಥವ್ರಿಗೆ ಮಾತ್ರ ಇದರಲ್ಲಿ ಮೆಂಬರ್ಸ್ ಆಗೋದಕ್ಕಿತ್ತು. ಈಗ ಎಲ್ಲರೂ ಮೆಂಬರ್ಸ್ ಆಗಬಹುದು ಅನ್ನೋದು. ಅದಕ್ಕೆ ಕೀ ಇನಿಷಿಯೇಟಿವ್ ಅಥವಾ ಏನಂತೀವಿ, ಅದು ಮೇಜರ್ ಒಂದು ಸ್ಲೋಗನ್ ಥರ, 1 ಸನ್ 1 ವರ್ಡ್ 1 ಗ್ರಿಡ್, ಆರ್ ಇದನ್ನು ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಅಂತಲೂ ಕರೀತಾಯಿದ್ರು.
ಅಂದರೆ ಎಲ್ಲ ದೇಶಗಳು ಸೇರಿಕೊಂಡು ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ನ ಎಸ್ಟಾಬ್ಲಿಷ್ ಮಾಡೋಣ, ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ಇದನ್ನು ಮಾಡಿದ್ದು. ಸೊ ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಬಗ್ಗೆ ಒಂದು ಪಾಯಿಂಟು, ರಿನ್ಯೂವಬಲ್ ಎನರ್ಜಿಯಲ್ಲಿ ಸೋಲಾರ್ ಎನರ್ಜಿ. ನೆಕ್ಸ್ಟ್ ಈಸ್ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಕೈನೆಟಿಕ್ ಎನರ್ಜಿ ಅಂತ ಕೇಳಿದ್ದೀವಿ ನಾವು ಚಿಕ್ಕ ವಯಸ್ಸಿನಿಂದಾನು, ಕರೆಕ್ಟ್? ಕೈನೆಟಿಕ್ ಎನರ್ಜಿ ಈಸ್ ಜನರೇಟೆಡ್ ಫ್ರಮ್ ವಿಂಡ್ ಎನರ್ಜಿ ಅಂತ. ಜೋರಾಗಿ ಬೀಸುವಂಥ ಗಾಳಿ, ಮೂವಿಂಗ್ ಏರ್ ಏನು ಮಾಡುತ್ತೆ ಅಂದರೆ ಟರ್ಬೈನ್ಸ್ ಇರುತ್ತಲ್ಲ ಅದನ್ನು ಸ್ಪಿನ್ ಮಾಡುತ್ತೆ. ಅದರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಆಲ್ಮೋಸ್ಟ್ ನಾವೆಲ್ಲರೂ ಪೋಸ್ಟ್ ಗ್ರ್ಯಾಜುಯೇಷನ್ ಪಾಸ್ ಮಾಡಿರೋದ್ರಿಂದ ವಿಂಡ್ ಎನರ್ಜಿ ಬಗ್ಗೆ ಗೊತ್ತಿದೆ, ನೋಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು, ಅಲ್ವಾ? ಇಲ್ಲ ಅಂದರೆ ಪ್ಲೀಸ್ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ, ಇಮೇಜಸ್ ಇರುತ್ತೆ, ಶಾರ್ಟ್ ವೀಡಿಯೋಸ್ ಇರುತ್ತೆ, ಅದನ್ನು ನೋಡಿ. ನೆಕ್ಸ್ಟು ಇಂಡಿಯಾ ಸ್ಟೇಟಸ್, ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೇಳೋದು ಇಲ್ಲಿಂದ ಎಲ್ಲ, ಅದಕ್ಕೋಸ್ಕರ ಕೀ ಪಾಯಿಂಟ್ಸನ್ನೇ ತೊಗೊಂಡಿದ್ದೀನಿ ನಾನು. ಸೊ ಇಂಡಿಯಾ ಸ್ಟೇಟಸ್ 4th ಗ್ಲೋಬಲಿ. ಇಂಟರ್ನ್ಯಾಷನಲಿ ವಿಂಡ್ ಎನರ್ಜಿ ಇನ್ಸ್ಟಾಲ್ ಮಾಡಿರೋದ್ರಲ್ಲಿ ಇಂಡಿಯಾ 4th ರ್ಯಾಂಕ್ ಇದೆ. ಇದು ಬರ್ಕೊಳ್ಳಿ, ಇಂಪಾರ್ಟೆಂಟು. ಅದರಲ್ಲಿ ಮೇಜರ್ ಸ್ಟೇಟ್ಸ್ಗಳು ಗುಜರಾತ್ ಹ್ಯಾಸ್ ದ ಹೈಯೆಸ್ಟ್ ಪೊಟೆನ್ಷಿಯಲ್. ಆ್ಯಕ್ಚುಲಿ ಇದು ಏನಾಗುತ್ತೆ ಅಂದರೆ ಕೋಸ್ಟಲ್ ಏರಿಯಾಗಳಲ್ಲಿ ಮಾಡ್ತಾರೆ. ಓಕೆ, ಕೋಸ್ಟಲ್ ಏರಿಯಾಗಳು ಅಂದರೆ ಸಮುದ್ರದ ಹತ್ತಿರ. ಓಕೆ, ಸೊ ಅದರಿಂದ ಏನಾಗುತ್ತೆ ಅಂದರೆ ಕೋಸ್ಟಲ್ ಏರಿಯಾಗಳಲ್ಲಿ ಮಾಡೋದ್ರಿಂದ ಗುಜರಾತ್ ಆ್ಯಸ್ ದ ಹೈಯೆಸ್ಟ್ ಪೊಟೆನ್ಷಿಯಲ್. ನೆಕ್ಸ್ಟ್ ಗುಜರಾತ್ನ ನಂತರ ಇದು ಈ ರೀತಿಯೂ ಕೇಳ್ಬೋದು, 1 by 1. ಮೊದಲು ನಾವು 2019 ನಾವು ಓದುವಾಗ ಹಿಂಗೆ ಕೇಳ್ತಾ ಇದ್ದಿದ್ದು. ಗುಜರಾತ್ನ ನಂತರ ತಮಿಳ್ನಾಡು, ಅದಾದ ನಂತರ ಕರ್ನಾಟಕ, 3rd ಪ್ಲೇಸಲ್ಲಿ ಕರ್ನಾಟಕ ಇನ್ ವಿಂಡ್ ಎನರ್ಜಿ. ಅದಾದ ನಂತರ ರಾಜಸ್ಥಾನ್. ಓಕೆ, ತಮಿಳ್ನಾಡಲ್ಲಿರುವಂತಹ ಮುಪ್ಪಂಡಲ್ ವಿಂಡ್ ಫಾರ್ಮ್ ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ವಿಂಡ್ ಫಾರ್ಮ್ ಅದು. ಅದಾದ ನಂತರ ಜೈಸಲ್ಮೇರ್ ವಿಂಡ್ ಪಾರ್ಕ್ ಅನ್ನೋದೇನಿದೆ ರಾಜಸ್ಥಾನದಲ್ಲಿ, ಅದೊಂದು ಅನದರ್ ಮೇಜರ್ ಇನ್ಸ್ಟಾಲೇಷನ್ ಇದೆ ಅದರಲ್ಲಿ. ಓಕೆ, ಅದ್ರ ಬಗ್ಗೆ ಹೇಳಿದೆ ನಾನು. ಗುಜರಾತು, ತಮಿಳ್ನಾಡು, ಓಕೆ, ಕರ್ನಾಟಕ, ರಾಜಸ್ಥಾನ್. ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ನಮಗೆ ಗೊತ್ತಿರಬೇಕು. ಒಂದು ಪಾಲಿಸಿ ಇದೆ, ನ್ಯಾಷನಲ್ ಆಫ್ಶೋರ್ ವಿಂಡ್ ಎನರ್ಜಿ ಪಾಲಿಸಿ ಅಂತ. ಏನಕ್ಕೆ ಮಾಡಿದ್ದಾರೆ ಅಂದರೆ, ಕೋಸ್ಟಲ್ ವಾಟರ್ಸ್ ಇರುತ್ತಲ್ವಾ, ಸಮುದ್ರ ದಟ್ಟಗಳಲ್ಲಿ, ಅಲ್ಲಿ ವಿಂಡ್ ಫಾರ್ಮ್ಸನ್ನು ಮಾಡೋದಕ್ಕೆ, ಎಸ್ಪೆಷಲಿ ಗುಜರಾತ್ ಮತ್ತು ತಮಿಳ್ನಾಡಿನ ಕೋಸ್ಟಲ್ ವಾಟರ್ಸ್ ಕೋಸ್ಟ್ ಇರುತ್ತಲ್ವ, ಅಲ್ಲಿ ವಿಂಡ್ ಫಾರ್ಮ್ಸನ್ನ ಮಾಡೋದಕ್ಕೆ ನ್ಯಾಷನಲ್ ಆಫ್ಶೋರ್ ವಿಂಡ್ ಎನರ್ಜಿ ಪಾಲಿಸಿ ಅಂತ ಮಾಡಿದ್ದಾರೆ. ನೆನಪಿರಲಿ, ನ್ಯಾಷನಲ್ ಆಫ್ಶೋರ್ ವಿಂಡ್ ಎನರ್ಜಿ ಪಾಲಿಸಿ ಏನಕ್ಕೆ ಅಂದರೆ, ಫಾರ್ಮ್ಸ್ ಅಂದರೆ ಏನು ಅಂದರೆ, ಈಗ ಫಾರ್ಮರ್ಸ್ ಯಾವ ರೀತಿ ಗದ್ದೆಗಳು ಇಟ್ಕೊಂಡಿರ್ತಾರೆ, ಆ ರೀತಿ ಗದ್ದೆಗಳನ್ನು ಮಾಡೋದಕ್ಕೆ. ಯಾವುದ್ರದ್ದು ಗದ್ದೆಗಳು? ಅಕ್ಕಿ ಜೋಳದಲ್ಲ, ವಿಂಡ್ ಎನರ್ಜಿದು. ಓಕೆ, ಟರ್ಬೈನ್ಸ್ ಹಾಕಿ ಕೋಸ್ಟಲ್ ಏರಿಯಾಸ್ಗಳಲ್ಲಿ, ಎಸ್ಪೆಷಲಿ ಗುಜರಾತ್ ಆ್ಯಂಡ್ ತಮಿಳ್ನಾಡು. ಓಕೆ, ಸೊ ಗುಜರಾತ್ ಮತ್ತು ತಮಿಳ್ನಾಡನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಕರ್ನಾಟಕ ಆ್ಯಂಡ್ ರಾಜಸ್ಥಾನ್ ವಿಂಡ್ ಎನರ್ಜಿ ಅಂತ ಬಂದಾಗ. ನೆಕ್ಸ್ಟು ಹೈಡ್ರೋ ಎನರ್ಜಿನ ಹೈಡ್ರೋ ಪವರ್ ಅಂತಲೂ ಹೇಳ್ತೀವಿ, ಕರೆಕ್ಟ್? ಹೈಡ್ರೋ ಪವರ್ ನಮ್ಮಲ್ಲಿದೆ ಶಿವನ ಸಮುದ್ರದಲ್ಲಿ, ಕರ್ನಾಟಕದಲ್ಲಿ ಶಿವನ ಸಮುದ್ರದಲ್ಲಿ ಹೈಡ್ರೋ ಎನರ್ಜಿನ ಜನ್ರೇಟ್ ಮಾಡ್ತಾರೆ. ಅಲ್ಲಿ ಬೀಳುವಂಥ ನೀರಿಂದ
ಹೈಡ್ರೋ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾರೆ, ರೈಟ್. ಫೋರ್ಸಲ್ಲಿ ನೀರು ಬೀಳ್ತಾ ಇರುತ್ತಲ್ಲ ಅಥವಾ ಫ್ಲೋಯಿಂಗ್ ವಾಟರ್ ಇರುತ್ತಲ್ಲ, ಅಲ್ಲಿ ಟರ್ನಿಂಗ್ ಟರ್ಬೈನ್ಸನ್ನ ಮಾಡಿ ಅದರಿಂದ ಹೈಡ್ರೋ ಎಲೆಕ್ಟ್ರಿಕ್ ಜನ್ರೇಷನ್ ಆಗುತ್ತೆ. ಓಕೆ, ಈಗ ಇಂಡಿಯಾ ಅಂತ ಬಂದಾಗ ಹೈಡ್ರೋ ಎನರ್ಜಿನಲ್ಲಿ 5th ರ್ಯಾಂಕಲ್ಲಿದೆ ಗ್ಲೋಬಲಿ. ಇಂಡಿಯಾ 5th ರ್ಯಾಂಕಲ್ಲಿದೆ ಗ್ಲೋಬಲಿ. ಇದನ್ನೆಲ್ಲ ಅಳಿಸ್ತೀನಿ ನಾನು, ಇದನ್ನೆಲ್ಲ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, 5th ರ್ಯಾಂಕಲ್ಲಿದೆ ಇಂಡಿಯಾ ಗ್ಲೋಬಲಿ ಇನ್ ಹೈಡ್ರೋ ಎನರ್ಜಿ. ಓಕೆ, ವಿಂಡ್ ಎನರ್ಜಿನಲ್ಲಿ ಎಷ್ಟನೇ ರ್ಯಾಂಕಲ್ಲಿತ್ತು? 4th ಅಲ್ವಾ. ಹೈಡ್ರೋ ಎನರ್ಜಿನಲ್ಲಿ, ಹೈಡ್ರೋ ಅಂದರೆ ವಾಟರ್ ಎನರ್ಜಿನಲ್ಲಿ 5th ರ್ಯಾಂಕಲ್ಲಿದೆ. ಫಾರ್ ಪಾಲಿಸಿ ಪರ್ಪಸ್ ಹೈಡ್ರೋ ಎನರ್ಜಿನ 2 ಡಿಸ್ಟಿಂಕ್ಷನ್ ಮಾಡ್ತಾರೆ. ಒಂದು ಸ್ಮಾಲ್ ಹೈಡ್ರೋ, ಅನದರ್ ಒನ್ ಇಸ್ ಲಾರ್ಜ್ ಹೈಡ್ರೋ ಅಂತ. ಇದು ಗೊತ್ತಿರಬೇಕು ನಮಗೆ. ಸ್ಮಾಲ್ ಹೈಡ್ರೋ ಅಂದರೆ ಲೆಸ್ ದೆನ್ 25 MW. ಲಾರ್ಜ್ ಹೈಡ್ರೋ ಅಂದರೆ ಮೋರ್ ದೆನ್ 25 MW. ಸೊ ಇಲ್ಲಿ ಲೆಸ್ ದೆನ್ 25 MW, ಮೋರ್ ದೆನ್ 25 MW. ಅದನ್ನು ಬರ್ಕೊಳ್ಳಿ. ಓಕೆ, ನೆಕ್ಸ್ಟು ಮೇಜರ್ ಪ್ರಾಜೆಕ್ಟ್ಸ್ ಇಲ್ಲಿಲ್ಲ, ಆದರೂ ನಮಗೆ ಗೊತ್ತಿರಬೇಕು, ಅದಕ್ಕೆ ತೊಗೊಂಡೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ. ಈಗ ಮೇಜರ್ ಪ್ರಾಜೆಕ್ಟ್ಸ್ ಯಾವ್ದ್ಯಾವುದು ಅಂದರೆ ಬರ್ಕೊಳ್ಳಿ. ಟೆಹ್ರಿ ಡ್ಯಾಮ್ ಉತ್ತರಾಖಂಡಲ್ಲಿದೆ. ಉತ್ತರಾಖಂಡ್ ಇದು ಇಂಡಿಯಾಸ್ ಟಾಲೆಸ್ಟ್ ಡ್ಯಾಮ್. ಯಾವುದು? ಟೆಹ್ರಿ ಡ್ಯಾಮ್ ಉತ್ತರಾಖಂಡಲ್ಲಿದೆ. ಭಗೀರಥಿ ರಿವರ್ ಹತ್ರ ಇದೆ. ಭಗೀರಥಿ ರಿವರ್. ನೆಕ್ಸ್ಟ್ ಫಸ್ಟ್ ಒನ್ನು ಟೆಹ್ರಿ ಡ್ಯಾಮ್ ಆಯಿತು, ಟಾಲೆಸ್ಟ್ ಡ್ಯಾಮ್ ಆಯಿತು. ಇನ್ನೊಂದಿದೆ, ಯಾವ ಡ್ಯಾಮು ಫೇಮಸ್ಸು? ಭಕ್ರಾ ನಂಗಲ್ ಡ್ಯಾಮ್, ಹಿಮಾಚಲ್ ಪ್ರದೇಶ್ ಪಂಜಾಬ್ ಹತ್ರ ಇದೆ. ಇದು ಸಟ್ಲೆಜ್ ರಿವರ್ ಹತ್ರ ಇದೆ. ಇನ್ನೊಂದಿದೆ ಮಹಾರಾಷ್ಟ್ರದಲ್ಲಿ, ಕೊಯ್ನಾ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರ ಕೊಯ್ನಾ ರಿವರ್ ಹತ್ರ. ಇದು 3 ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಟೆಹ್ರಿ ಡ್ಯಾಮ್, ಭಕ್ರಾ ನಂಗಲ್ ಆ್ಯಂಡ್ ಕೊಯ್ನಾ. ಓಕೆ, ಬರ್ಕೊಂಡಿಲ್ಲ ಅಂದರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ಏನು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಚಾಲೆಂಜಸ್ ಏನು ಅಂದರೆ, ಫಾರೆಸ್ಟ್ ಎಲ್ಲ ಸಬ್ಮರ್ಜ್ ಆಗ್ತಾ ಇದೆ ಬಿಕಾಸ್ ಆಫ್ ಲಾರ್ಜ್ ಡ್ಯಾಮ್ಸ್. ಲೋಕಲ್ ಕಮ್ಯುನಿಟೀಸ್ ಡಿಸ್ಪ್ಲೇಸ್ ಆಗ್ತಾ ಇದ್ದಾರೆ. ಅಂದರೆ ಜನಗಳು ಅವರು ಒಂದು ರೀಜನಿಂದ ಇನ್ನೊಂದು ರೀಜನಿಗೆ ವಲಸೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಫಾರೆಸ್ಟ್ಗಳೆಲ್ಲ ಕಟ್ಟಾಗ್ತಾ ಇದೆ, ಅದು ರೈಟ್. ಸೊ ಅದು ಪ್ರಾಬ್ಲಮ್. ನೆಕ್ಸ್ಟು ಜಿಯೋಥರ್ಮಲ್ ಎನರ್ಜಿ. ಜಿಯೋ ಅಂದರೆ ನಮಗೆ ಗೊತ್ತಿದೆ ಅರ್ತಿನ ಒಳಗಿಂದ, ಅಂದರೆ ಅರ್ಥಲ್ಲಿ ಕ್ರಸ್ಟ್ ಇರುತ್ತಲ್ಲ, ಕ್ರಸ್ಟ್ ಲೇಯರ್ಸ್ ಆಫ್ ಅರ್ತ್ ಗೊತ್ತಿದ್ರೆ ನಿಮಗೆ ಗೊತ್ತಿರುತ್ತೆ.
ಕ್ರಸ್ಟ್ ಲೇಯರ್ ಇರುತ್ತಲ್ಲ, ಆ ಲೇಯರಿಂದ ಹೀಟನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡುವಂಥದ್ದನ್ನು ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಇದು ವೆಲ್ಸ್ ಅಂದರೆ ಬಾವಿಗಳನ್ನು ಅಂದರೆ ಡ್ರಿಲ್ಲಿಂಗ್ ಮಾಡಿ. ಓಕೆ, ನನಗೆ ಕನ್ನಡ ಪದಗಳನ್ನು ಹುಡ್ಕೋದು ಕಷ್ಟ ಆಗ್ತಾಯಿದೆ, ಯಾಕಂದರೆ ಇದನ್ನು ತುಂಬ ವರ್ಷಗಳ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇಲ್ಲಿರುವಂತಹ ಎನ್ವೈರನ್ಮೆಂಟಲ್ ಸ್ಟಡೀಸ್ ವರ್ಡ್ಸ್ಗಳು ಸ್ವಲ್ಪ ಕನ್ನಡದಲ್ಲಿ ಯೋಚನೆ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಓಕೆ, ಸೊ ಬಾವಿಗಳನ್ನು ಡ್ರಿಲ್ಲಿಂಗ್ ಮಾಡಿ ಅಂಡರ್ಗ್ರೌಂಡ್ ರಿಸರ್ವರ್ಸ್ನ ಹುಡುಕಿ ಹಾಟ್ ವಾಟರ್ ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಅದನ್ನು ನಾವು ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಅದರಲ್ಲಿ ಆಲ್ಮೋಸ್ಟ್ ಇಂಡಿಯಾದಲ್ಲಿ 10,000 ಮೆಗಾವಾಟ್ಸ್ ಆರ್ 10 ಗಿಗಾವಾಟ್ಸ್ ಅಂತ ಹೇಳ್ತೀವಿ. ಅಷ್ಟು ಜಿಯೋಥರ್ಮಲ್ ಪೊಟೆನ್ಷಿಯಾಲಿಟಿ ಇದೆ ಇಂಡಿಯಾಗೆ. ಎಷ್ಟು ಪೊಟೆನ್ಷಿಯಾಲಿಟಿ ಇದೆ ಅಂತ ಕೇಳ್ತಾರೆ. ಇಂಡಿಯಾಗೆ ಜಿಯೋಥರ್ಮಲ್ ಎನರ್ಜಿನಲ್ಲಿ 10,000 ಮೆಗಾವಾಟ್ಸ್ ಅಥವಾ ಅದನ್ನು 10 ಗಿಗಾವಾಟ್ಸ್ ಅಂತ ಕರಿತೀವಿ. ಅಷ್ಟು ಪೊಟೆನ್ಷಿಯಲ್ ಇದೆ. ಈಗ ಕೀ ಸೈಟ್ಸ್ ಯಾವುದ್ಯಾವುದು ಅಂದರೆ ಪುಗಾ ವ್ಯಾಲಿ ಆ್ಯಂಡ್ ಝುಮತಾಂಗ್ ಇನ್ ಲಡಾಖ್. ಇದು ಲಡಾಖಲ್ಲಿರುವಂಥ ಪುಗಾ ವ್ಯಾಲಿ ಆ್ಯಂಡ್ ಝುಮತಾಂಗ್. ನೆಕ್ಸ್ಟು ಮಣಿಕರಣ್ ಇನ್ ಹಿಮಾಚಲ್ ಪ್ರದೇಶ್. ನೆಕ್ಸ್ಟು ತಾಟಾಪ್ನಿ ಇನ್ ಛತ್ತೀಸ್ಗಢ. ಇಷ್ಟು 3 ಗೊತ್ತಿದ್ರೆ ಸಾಕು. ಇಷ್ಟು ಜಿಯೋಥರ್ಮಲ್ ಎನರ್ಜಿ ಬಗ್ಗೆ. ಸೊ ನಮಗಿಲ್ಲಿ ಏನು ಗೊತ್ತಿರಬೇಕು ಅಂದರೆ, ನನ್ನ ಪ್ರಕಾರ ಜಿಯೋಥರ್ಮಲ್ ಎನರ್ಜಿ ಯಾವ ರೀತಿ ಬರುತ್ತೆ, ಅರ್ತ್ ಇಂಟೀರಿಯರ್ ಆರ್ ಅರ್ತ್ ಕ್ರಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಎಷ್ಟು ಕೆಪಾಸಿಟಿ ಇದೆ ಇಂಡಿಯಾಗೆ, 10,000 ಮೆಗಾವಾಟ್ಸ್ ಆರ್ 10 ಗಿಗಾವಾಟ್ಸ್. ಅದನ್ನೇ 10 ಗಿಗಾವಾಟ್ಸ್ ಅಂತ ಹೇಳುವಂಥದ್ದು. ನೆಕ್ಸ್ಟು ಬಯೋಮಾಸ್ ಎನರ್ಜಿ. ಬಯೋಮಾಸ್ ಎನರ್ಜಿ ಎಲ್ಲಿಂದ ಬರುತ್ತೆ? ಅನೈರೋಬಿಕ್ ಡೈಜೆಷನ್ ಅಂತ ಹೇಳ್ತೀವಿ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಆರ್ಗಾನಿಕ್ ಮ್ಯಾಟರ್ಸ್ ಏನಿರುತ್ತೆ, ಲೈಕ್ ಪ್ಲ್ಯಾಂಟ್ಸು, ಅಗ್ರಿಕಲ್ಚರಲ್ ವೇಸ್ಟು ಅಥವಾ ಅನಿಮಲ್ ಡಂಗ್, ಇದೆಲ್ಲ ವಿತೌಟ್ ಆಕ್ಸಿಜನ್ನು ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ಸನ್ನು ನಾವು ಬಯೋಗಾಸ್ ಅಂತ ಹೇಳ್ತೀವಿ. ಇಟ್ಸ್ ಮೇನ್ ಕಾಂಪೊನೆಂಟ್ಸ್ ಈಸ್ ಮೀಥೇನ್. ಇದೇ ನಮಗೆ ಬೇಕಾಗಿರೋದು, ಇದೇ ಕೇಳುವಂಥದ್ದು ಎಕ್ಸಾಮಲ್ಲಿ. ಬಯೋಮಾಸ್ ಎನರ್ಜಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಇಟ್ ಈಸ್ ಪ್ರೊಡ್ಯೂಸ್ ಬೈ ಅನ್ಏರೋಬಿಕ್ ಡೈಜೆಷನ್, ಅಂದರೆ ವಿತೌಟ್ ಆಕ್ಸಿಜನ್ ಆಫ್ ವೇಸ್ಟ್. ಯಾವ ವೇಸ್ಟು? ಪ್ಲ್ಯಾಂಟ್ಸ್, ಅಗ್ರಿಕಲ್ಚರಲ್ ವೇಸ್ಟ್ ಆ್ಯಂಡ್ ಅನಿಮಲ್ ಡಂಗ್. ಇದರಿಂದ ಮೇನ್ ಕಾಂಪೊನೆಂಟ್ ಏನು ಅಂದರೆ ಮೀಥೇನ್. ಇನ್ನೊಂದು ಇಲ್ಲಿ ವರ್ಡ್ ಇದೆ, ಬ್ಯಾಗ್ಯಾಸ್ ಅಂತ. ದ ಫಿಬ್ರೋಸ್ ರೆಸಿಡ್ಯೂ ಫ್ರಮ್ ಶುಗರ್ ಕೇನ್ ಅಂತೆ. ಇದು ಫಸ್ಟ್ ಟೈಮ್ ನಾನು ಓದ್ತಾ ಇರೋದು. ಯೂಸ್ಡ್ ಇನ್ ಶುಗರ್ ಮಿಲ್ಸ್ ಫಾರ್ ಕೋ-ಜನರೇಷನ್ ಪ್ರೊಡ್ಯೂಸಿಂಗ್ ಬೋತ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಶುಗರ್ ಮಿಲ್ಲಲ್ಲಿ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದನ್ನು ಬ್ಯಾಗ್ಯಾಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಬಯೋಫಿಲ್ಸ್. ಬಯೋಫಿಲ್ಸಲ್ಲಿ ಈಥನಾಲ್. ಈಥನಾಲ್ ಅಂದರೆ ಫ್ರಮ್ ಶುಗರ್ ಕೇನ್ ಕಾರ್ನ್ ಈಸ್ ಬ್ಲೆಂಡೆಡ್ ವಿತ್ ಪೆಟ್ರೋಲ್. ಓ ನೈಸ್. ನೆಕ್ಸ್ಟ್ ನ್ಯಾಷನಲ್ ಪಾಲಿಸಿ ಟಾರ್ಗೆಟ್ ಇದೆ ಇನ್ ಟರ್ಮ್ಸ್ ಆಫ್ ಬಯೋಮಾಸ್ ಎನರ್ಜಿ. ಅಚೀವ್ 20% ಇಥನಾಲ್ ಬ್ಲೆಂಡಿಂಗ್ E20 ಬೈ 2025-26. ಇದನ್ನು ಕೇಳ್ಬೋದು ಈಥನಾಲ್ ಬಗ್ಗೆ. 20% ಈಥನಾಲ್ ಬ್ಲೆಂಡಿಂಗ್. E20 ಅಂದರೆ ಈಥನಾಲ್ ಬ್ಲೆಂಡಿಂಗ್ 20% ಅಂತ ಬೈ 2025-26. ಸೊ ಇಷ್ಟು ರಿನ್ಯೂವೇಬಲ್ ಎನರ್ಜಿ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಮಾತಾಡ್ತೀನಿ.